ಲಂಬಾಣಿ ತಾಂಡ್ಯದಲ್ಲಿ ರಸ್ತೆ ಕಾಮಗಾರಿ ಅರ್ಧಕ್ಕೆ ಬಿಟ್ಟು ನಿರ್ಲಕ್ಷ್ಯ. ಕಾಂಟ್ರಾಕ್ಟ್ ಅವರು ಸಿ ರಸ್ತೆ ಮಾಡ್ತೀವಿ ಅಂತೇಳಿ ಬಂದು ಚೆನ್ನಾಗಿರೋ ರಸ್ತೆನ ಅಗದು ಚಪ್ಪಡಿ ಇದ್ದವೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ರು. 3 ರಿಂದ 4 ಅಡಿ ನೀರು ನಿಂತಿದೆ. AWL ಸಾಹೇಬ್ರಿಗೆ ಹೇಳಿದರೆ ಇರಪ್ಪ ನಂಬರ್ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡೋ ಕಾಂಟ್ರಾಕ್ಟ್ ಅವರು ಅಂತ ಹೇಳ್ತಾರೆ. ಇವ್ರು ಏನಕ್ಕೆ ಇರಬೇಕು AWL ಸಾಹೇಬರು? ರಸ್ತೆ ಮಾಡ್ತೀವಿ ಅಂತೇಳಿ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ. 5 ಮನೆಯಲ್ಲಿ ನೀರು ಬರ್ತಾನೆ ಇಲ್ಲ. ಸುರೇಶ್ ಬಾಬು ಬಂದು MLA ಸಾಹೇಬ್ರು ಬಂದು ಅವ್ರನ್ನ ರಾಸ್ಕೊಂಡ್ರು ಹೋದ್ರು. ಇಲ್ಲಿ ಪರಿಸ್ಥಿತಿ ಎಲ್ಲ ಕಿತ್ತಾಕ್ಬಿಟ್ಟು ಅವ್ರ ಮನೆ ಮಕ್ಳಿಗೆಲ್ಲ ಗಲೀಜು ಪಲೀಜು ಬ್ಯಾಡ ಹಾವು ಉಪ್ಟ ಎಲ್ಲ ಸೇರ್ಕೊಂಡಿದ್ದಾವೆ. ಒಂದು ಕುರಿ ಜನ ಕಟ್ಟಾಕ ಆಗ್ತಾ ಇಲ್ಲ ನಮಗೆ. ರಸ್ತೆ ಅಗೆದು 2 ತಿಂಗಳಾದ್ರೂ ಇನ್ನೂ ಕಾಂಕ್ರೀಟ್ ಭಾಗ್ಯವಿಲ್ಲ. ನಾವು ಕೊಟ್ಟಿದ್ರೆ ಇಷ್ಟು ದಿವಸ ಸಿಗದ್ ಬಿಡ್ತಿದ್ದೆ. ಅವ್ರನ್ನ ಮಕ್ಕಳಿದ್ದಾರೆ, ಓಟ್ ಕೇಳಕ್ ಮಾತ್ರ ಬರ್ತಾರೆ ಮನೆ ಬಾಗ್ಲಿಗೆ. ಬೈಕಲ್ಲಿ ಗಾಡಿಗಳ ಬಿದ್ದು ಹೋಗ್ತಾವ್ರ, ಚಿಕ್ಕ ಮಕ್ಕಳೆಲ್ಲ ಇದಾರಂಗೆ. ಏನು ತೆರನ ಕೇಳಿಸ್ಕೊಂಡಿಲ್ಲ ಸರ್, ಈ ಕಡೆ ಬಂದೇ ಇಲ್ಲ. ಎಸ್ ವೀಕ್ಷಕರೇ, ಅದ್ಯಾಕೋ ಅಧಿಕಾರಿಗಳಿಗೆ ಗ್ರಾಮಾಂತರ ಭಾಗಗಳು ಅಂದ್ರೆ ನಿರ್ಲಕ್ಷ್ಯ. ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಅಧಿಕಾರಿಗಳು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಇಂದಿಗೂ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರು, ರಸ್ತೆ, ಸಾರಿಗೆ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇಂದಿಗೂ ಸಹ ಇಂತಹ ಸಮಸ್ಯೆಗಳು ಇದ್ದು ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದಾರೆ. ಇತ್ತ ದೊಡ್ಡಬಿದರೆಯ ಹೊಸ ಲಂಬಾಣಿ ತಾಂಡ್ಯದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲು ರಸ್ತೆ ಅಗೆದಿದ್ದು 2 ತಿಂಗಳು ಕಳೆದರೂ ಕೂಡ ಇಂದಿಗೂ ರಸ್ತೆ ಕಾಮಗಾರಿಯಾಗಿಲ್ಲ. ಇದೇ ಕಾರಣಕ್ಕೆ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೌದು, ಉಳಿಯಾರು ಹೋಬಳಿ ದೊಡ್ಡಬಿದರೆ ಪಂಚಾಯಿತಿ ವ್ಯಾಪ್ತಿಯ ಹೊಸ ಲಂಬಾಣಿ ತಾಂಡ್ಯದಲ್ಲಿ ರಸ್ತೆ ಸಂಕಷ್ಟ ಎದುರಾಗಿದೆ. ಕಾಂಕ್ರೀಟ್ ರಸ್ತೆ ಮಾಡಲಾಗುತ್ತಿದೆ ಎಂದು 2 ತಿಂಗಳ ಹಿಂದೆ ರಸ್ತೆ ಅಗೆದಿದ್ರು. ನಂತರದಿಂದ ಯಾವುದೇ ಕಾಮಗಾರಿ ನಡೆಯದೆ ರಸ್ತೆಯನ್ನ ಹಾಗೆಯೇ ಬಿಡಲಾಗಿದೆ. ಇತ್ತ ಮಳೆ ಬಂದ್ರೆ ರಸ್ತೆಗಳಲ್ಲಿ ಕೆಸರು ಗದ್ದೆಯಾಗಿ ಗ್ರಾಮಸ್ಥರು ಓಡಾಡಲು ಪರದಾಡುವಂತಾಗಿದೆ. ಶಾಸಕ ಸುರೇಶ್ ಬಾಬು ಅವರು ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ರು. ಅದರ ನಂತರ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಗಮನ ಹರಿಸ್ತಾ ಇಲ್ಲ ಎಂದು ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ದೊಡ್ಡಬಿದರೆ ಗ್ರಾಮದಲ್ಲಿ ಮಾನ್ಯ ಶಾಸಕರು ಆದಂಥ ಸುರೇಶ್ ಬಾಬುರವರು ಬಂದು ಜುಲೈ 18ನೇ ತಾರೀಕು ಬಂದು ಗುದ್ದಲಿ ಪೂಜೆ ನೆರವೇರಿಸಿದರು ಅಂದರು. ಆವತ್ತಿನಿಂದ ಬಂದು ಕಾಂಟ್ರಾಕ್ಟ್ ಅವರು ಸಿ ರಸ್ತೆ ಮಾಡ್ತೀವಿ ಅಂತೇಳಿ ಬಂದು ಚೆನ್ನಾಗಿರೋ ರಸ್ತೆನ ಅಗದು ಚಪ್ಪಡಿ ಇದ್ದವೆಲ್ಲ ಕಿತ್ತಾಕ್ಬಿಟ್ಟು ಹೋಗಿದ್ರು. 3 ರಿಂದ 4 ಅಡಿ ನೀರು ನಿಂತಿದೆ. ಓಡಾಡೋಕ್ಕಾಗಲ್ಲ. 5 ಮನೆ ಹಳೆ ಮನೆಗಳಿದೆ, ಬೀಳೋ ಪರಿಸ್ಥಿತಿಲಿದೆ. ಆದ್ರೂ ಚಿಕ್ಕನಾಯಕನಹಳ್ಳಿ AWL ಸಾಹೇಬರು ಶಿವಕುಮಾರ್ ಅವರಿಗೆ 2 ರಿಂದ 3 ಬಾರಿ ವಿಡಿಯೋ ಮಾಡಿ ಕಳಿಸಿದ್ದೀನಿ. ಮತ್ತು ಅವ್ರಿಗೆ ಕಾಲ್ ಮುಖಾಂತರ ತಿಳಿಸಿದ್ದೀನಿ, ಈ ಥರ ಆಗಿದೆ ಸರ್ ಅಂತೇಳಿದರೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತು ದೊಡ್ಡಬಿದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಾಗೇಶ್ ಅವರಿಗೆ ಕಾಲ್ ಮಾಡಿ ಹೇಳಿದ್ದೀನಿ. 3 ರಿಂದ 4 ಬಾರಿ ಅವ್ರಿಗೂ ನಿನ್ನೆ ಮಳೆ ಬಂದ ತಕ್ಷಣ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ದೀನಿ, ಸರ್ ಈ ಥರ ಪರಿಸ್ಥಿತಿ ಆಗಿದೆ ಅಂತ. ಅವರು ಕಾಂಟ್ರಾಕ್ಟ್ ಅವ್ರ ಮನೆಯಲ್ಲಿ ಯಾರೋ ತೀರೋಗಿದ್ದಾರಪ್ಪ, ಇನ್ನೊಂದು ಸ್ವಲ್ಪ ದಿನ 2 ದಿನ 3 ದಿನ ಅಂತೆ. ಅವ್ರ ಮನೆ ಪರಿಸ್ಥಿತಿ ನೋಡ್ಕೊಳಕ್ಕೆ ಹೋದರೆ ನಮ್ಮ ಬೀದಿಲಿ 5 ರಿಂದ 6 ಮನೆ ಬೀಳೋಗಿದ್ದಿದೆ. ಮತ್ತೆ ಗ್ರಾಂಟ್ ಬರ್ತಾನೆ ಇಲ್ಲ. ಆ ಥರ ಪರಿಸ್ಥಿತಿಲಿ 5-6 ಮನೆಗಳು ಬೀಳೋ ಪರಿಸ್ಥಿತಿಲಿದ್ದಾವೆ. ಆ ಥರ ಮಾತಾಡಿರೂ ನೋಡೋಣ ತಡೆಯಪ್ಪ, ನಾಳೆ ನಾಡ್ದು ಅಂತ ಅಭಿವೃದ್ಧಿ ಅಧಿಕಾರಿಗಳು ಇರ್ತಾರೆ. AWL ಸಾಹೇಬ್ರಿಗೆ ಹೇಳಿದರೆ ಇರಪ್ಪ ನಂಬರ್ ಕೊಡ್ತೀನಿ, ಅವ್ರ ಹತ್ರನೇ ಮಾತಾಡೋ ಕಾಂಟ್ರಾಕ್ಟ್ ಅವರು ಅಂತ ಹೇಳ್ತಾರೆ. ಇವ್ರು ಏನಕ್ಕೆ ಇರಬೇಕು AWL ಸಾಹೇಬರು? ದೊಡ್ಡದವರೇ ಈ ಥರ ಅಧಿಕಾರಿಗಳು ಇದು ಹೇಳಿರಿ. ನಾವು ರೈತರು ಮನೆ ಹತ್ರ ಹೊಟ್ಟೆ ಕೂಲಿನಲ್ಲಿ ಕೆಲಸ ಮಾಡೋರು ಆ ಥರ ಮಾಡಿರಿ ಏನು ಮಾಡೋದು ಸರ್? ಮನೆ ಮನೆ ಬರ್ತಿದ್ದು ಸರ್. ಅದೇ ರಸ್ತೆ ಮಾಡ್ತೀವಿ ಅಂತೇಳಿ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ. 5 ಮನೆಯಲ್ಲಿ ನೀರು ಬರ್ತಾನೆ ಇಲ್ಲ. ಚಪ್ಪಡಿ ಕೀಳಬೇಕಾದ್ರೆ JCB ಇಂದ ಕಿತ್ತಾಗಿರೋದು 5 ಮನೆ ನೀರು ಬರ್ತಾನೆ ಇಲ್ಲ. ಅಕ್ಕಪಕ್ಕ ಹಂಚರ್ಸ್ಕೊಂಡು ತುಂಬ್ತಾ ಇದ್ದೀವಿ. ನೋಡಿ ಸರ್, ಇಲ್ಲೇನೇ ಇದೆ ಕಿತ್ತೋಗಿರೋದು, ಅಲ್ಲೇ ಮೇಲ್ಮೇಲೆ ಇದೆ. ಅದನ್ನು ಅವ್ರು ತೆಗಿಲಿಲ್ಲ. ನಾವೇ ಗುಂಡಿ ತೆಗೆದು ಅದನ್ನು ಗೇಟ್ ವಾಲ್ ಹಾಕೋಗಿದ್ದೀವಿ. ಅದು JJM ನೀರು ಬರ್ತಿರೋದ್ರಿಂದ ಅದು ಕುಲುಷಿತ ನೀರು ಆಗುತ್ತೆ ಅಂತೇಳಿ ನಾವೇ ಗೇಟ್ ವಾಲ್ ತೆಗೆದು ಬೋಲ್ಟ್ ಹಾಕಿ ಬಟ್ಟೆ ಹಾಕಿ ಸುತ್ತಿದ್ದೀನಿ, ನೀರು ಹೊರಗಡೆ ಹೋಗಬಾರ್ದು ಅಂತೇಳಿ. ರೋಡು ಭಾರಿ ಚೆನ್ನಾಗಿತ್ತು. ಉದಾಹರಣೆ ಭಾರಿ ಸೂಪರ್ ಆಗಿತ್ತು. ZP ಮೆಂಬರ್ ನಮ್ಮ ಅಪ್ಪಾಜಿ ರಾಮನಾಯಕ್ ಅಂತ ZP ಮೆಂಬರ್ ಆಗಿದ್ರು. ಅವತ್ತಿನ ಕಾಲದಲ್ಲಿ ಆಗಿರೋ ಕೆಲಸ ಇದು ಭಾರಿ ನೀಟ್ ಆಗಿತ್ತು. ಎಷ್ಟು ವರ್ಷದಿಂದ ಆಗಿತ್ತು? ಸುಮಾರು ಅಲ್ಲೇ 20 ವರ್ಷದಿಂದ ಆಗಿರೋದು. ಕಿತ್ತಾಕಿರು ನಾವು ಮಾಡ್ತೀವಿ, ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಮಾಡಿರು.
ಸುರೇಶ್ ಬಾಬು ಬಂದು MLA ಸಾಹೇಬ್ರು ಬಂದು ಅವರು ಗುದ್ಲೆ ಪೂಜೆ ಇಟ್ಟು ಹೋದ್ರು, ಊರನ್ನ ಹಾಸ್ಕೊಂಡ್ರು ಹೋದ್ರು. ಇಲ್ಲಿ ಪರಿಸ್ಥಿತಿ ಎಲ್ಲ ಕಿತ್ತಾಕ್ಬಿಟ್ಟು ಅವ್ರ ಮನೆ ಮಕ್ಳಿಗೆಲ್ಲ ಗಲೀಜು ಪಲೀಜು ಬ್ಯಾಡ ಹಾವು ಉಪ್ಟ ಎಲ್ಲ ಸೇರ್ಕೊಂಡಿದ್ದಾವೆ. ಒಂದು ಕುರಿ ದನ ಕಟ್ಟಾಕ ಆಗ್ತಾ ಇಲ್ಲ ನಮಗೆ, ಒಂದು ಕುರಿ ಮೇಕೆ ಇಲ್ಲ ಸಾಕಾಗಿ. ನಾವು ಹೈನುಗಾರಿಕೆ ಕೆಲಸ ಮಾಡಿರೋ ನಾವು, ಅದೇ ನಮ್ಮ ಕಸುಬು. ಈ ಥರ ಮಾಡಿಬಿಟ್ರೆ ನಾವು ನೋಡಿದ್ರೆ ಇಲ್ಲಿ ನೋಡಿ ಏನು ಪರಿಸ್ಥಿತಿ ಆಗಿದೆ ಅನ್ನೋದು. ಈಗ ಎಷ್ಟು ಮನೆ ಇದಾವೆ? ಸುಮಾರು ಈ ತಾಂಡದಲ್ಲಿ ಒಂದು 40 ಮನೆ ಇದಾವೆ, 40 ಮನೆ ಇದಾವೆ. ಆಲ್ರೆಡಿ 2 ಬೀದಿ ಮಾಡ್ತೀವಿ ಅಂತ ಹೇಳಿರು. ಆಯಿತು ಸರ್ ಮಾಡಿ, ನೆಕ್ಸ್ಟ್ ಇನ್ನೊಂದು ಬೀದಿ ಮಾಡಿರು ಅಂತ ನಾವು ಅದನ್ನು ಒಪ್ಕೊಂಡು ಮಾಡ್ಕೊಡಿ ಸರ್, ಅದೊಂದು ಬೀದಿ ಇದೆ ಅಂತ ಹೇಳಿ ಕ್ಲಿಯರ್ ಆಗುತ್ತೆ ಅತ್ಲಾಗೈತೆ. ಇಲ್ಲ ಇದೊಂದು ಬೀದಿ ನೋಡ್ಕೇಳ್ರಿ ಮೆಜರ್ಮೆಂಟ್ ಪ್ರಕಾರ ಅಂತ ಹೇಳಿರು. ಯಾವ ಹೋಬಳಿ ಇದು? ಇದು ಉಳಿಯಾರ ಹೋಬಳಿ. ಹುಳಿಯಾರ ಹೋಬಳಿ ಇದು ಪಂಚಾಯತಿ ಗ್ರಾಮ ಪಂಚಾಯತ್ ದೊಡ್ಡಬೀರೆ ತಾಂಡ್ಯ. ಕೇಳಿಲ್ವಾ ಹಿಂಗ್ ಮಾಡ್ಕೊಂಡು ಹೋದ್ರಿ ಓಟಿಗೆ ಮಾತ್ರ ಬರ್ತೀರಾ ಏನ್ ಕತೆ ಅಂತ? ನೀವು ಅವ್ರು ಬರ್ತಾರೆ ಅಂತಾರ. ದಿನ ಫೋನ್ ಮಾಡ್ತಾ ಇರ್ತೀವಿ ನಾವು, ಬರ್ತಾರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕಾವ್ಯ ಅಂತ ದೊಡ್ಡಬಿದ್ರೆ ಹೊಸ ಲಂಬಾಣಿ ತಾಂಡ್ಯ. ರೋಡೆಲ್ಲ CC ರೋಡ್ ಮಾಡ್ತೀವಿ ಅಂತ ಹೇಳಿ ಸರ್ ಎಲ್ಲ ಕಿತ್ತಾಕ್ಬಿಟ್ಟು ಹೋಗವ್ರೆ. 4-5 ತಿಂಗಳಾಗೈತೆ. ಈ ಕಡೆ ತಿರುಗು ನೋಡಿಲ್ಲ, ಬಂದು ಇಲ್ಲ, ಯಾರು ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಮನೆಗೆಲ್ಲ ಕೊಟ್ಟವ್ರೆ, ಅದಕ್ಕೆ ಬಿಲ್ಗಳು ಆಗಲ್ಲ, ಏನು ಪೇಮೆಂಟು ಆಗಲ್ಲ, ಏನೂ ಆಗಲ್ಲ ಸರ್. ಇಲ್ಲಿ ರೋಡೆಲ್ಲ ಕಿತ್ತಾಕ್ಬಿಟ್ಟು ಹೋಗವ್ರೆ. ಈ ತರ ಆದ್ರೆ ನಾವ್ ಊರು ಯಾವ್ದು ಏನಂತ ತೋರ್ಸಲ್ಲ, ಏನು ಇದು ಮಾಡಲ್ಲ. ಮೆಂಬರ್ ಕೇಳಿಲ್ವಾ ನೀವು? ಮೆಂಬರ್ ನೀವು ಮೆಂಬರ್ ಕೇಳಿಲ್ವಾ? ಇಲ್ಲ, ಅವ್ರು ಈ ಕಡೆ ಬಂದೇ ಇಲ್ಲ ಸರ್. ಅವತ್ತು ಹೋಗಿರೋದವ್ರು ಯಾರು ಬಂದಿಲ್ಲ. ಇಲ್ಲಿ ತಿರುಗು ನೋಡಿಲ್ಲ, ಏನೂ ಇಲ್ಲ ಸರ್. ಹಂಗೆ ಬೈಕಲ್ಲಿ ಗಾಡಿಗಳ ಬಿದ್ದು ಹೋಗ್ತಾವಲ್ಲ, ಚಿಕ್ಕ ಮಕ್ಳೆಲ್ಲ ಇದಾರಂಗೆ, ಏನು ತಲೆನ ಕೆಡಿಸ್ಕೊಂಡಿಲ್ಲ ಸರ್. ಈ ಕಡೆ ಬಂದೇ ಇಲ್ಲ. ಇನ್ನು ಈ ಗ್ರಾಮದಲ್ಲಿ ಹಿರಿಯರು, ಮಕ್ಕಳು, ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಒಂದೇ ಒಂದು ಮಳೆಗೆ ಇಡೀ ಗ್ರಾಮವೇ ಕೆಸರುಮಯವಾಗುತ್ತಾ ಇದೆ. ಕೊಚ್ಚೆಯಂತಿರುವ ರಸ್ತೆಯಲ್ಲಿಯೇ ಪ್ರತಿನಿತ್ಯ ಓಡಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಈ ಸಮಸ್ಯೆಯ ಕುರಿತಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಕ್ಯಾರೆ ಅಂತ ಇಲ್ವಂತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹೊಸ ಲಂಬಾಣಿ ತಾಂಡ್ಯದ ಜನರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ. ರೋಡೆಲ್ಲ ಕಿತ್ಬಿಟ್ಟು ಕೊಚ್ಚೆ ಆಗಿರೋದು ನೋಡಿ ನಮ್ಮೂರಲ್ಲಿ. ಮಕ್ಕಳು ತಿರ್ಗಾಡ್ತಾರಲ್ಲ, ಕಲ್ಲಿನ ಕೆಳಕ್ಕೆ ಏನಾರ ಹುಳನೋ ಉಪ್ಟೇನೋ ಏನೋ ಸೇರ್ಕೊಂಡು ಏನಾರ ಅನಾಚಾರ ಆಗ್ಬಿಟ್ರೆ ಯಾರು ಬಂದು ಹೊಣೆ ಹಾಕ್ತಾರೆ ಸರ್ ಅದನ್ನ? ಎಷ್ಟು ದಿನ ಆಯ್ತು ರೋಡ್ ಕಿತ್ತು? ಈಗಲೇ 3-4 ತಿಂಗಳಾಯ್ತು ಸರ್. ಅವ್ರು ಬಂದು ತಿರುಗು ನೋಡಿಲ್ಲ. ಅವಿಗೆ ಫೋನ್ ಮಾಡಿದ್ರೆ ಅವಿಗೆ ಮಾತೇ ಆಡಲ್ಲ. ಯಾರು ಯಾವ ಊರನು ನಮಗೆ ಬುಕ್ಕಾಪಣ್ಣ ಕಡೆನು ಯಾಮನು ಅವರ ಗೊತ್ತಿಲ್ಲ ನಮಗೆ. ಅವ್ರ ಹೆಸರು ಗೊತ್ತಿಲ್ಲ ನಮಗೆ. ಏನು ಕೀಳ್ಬೇಕಾದ್ರೆ ಏನಂತ ಕಿತ್ತರು? ಇನ್ನು 2 ದಿವಸದಲ್ಲಿ ಆಗ್ತೀವಿ ಅಂತ ಹೇಳಿರು. ಆಗ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಸರ್. ಇನ್ನು ಬಂದೇ ಇಲ್ಲ, ತಿರುಗು ನೋಡಿಲ್ಲ. 15 ದಿನ 20 ದಿನ ಬಿಟ್ಟು ಮಾಡ್ಕೊಡ್ತೀವಮ್ಮ ಅಂತ ಹೇಳ್ಬಿಟ್ಟು ಹೋಗೋರು. ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ. ಈ ಕಡೆ ಬಂದು ಇಲ್ಲ, ಏನೂ ಇಲ್ಲ ಸರ್. ಹಂಗೆ ದೊಡ್ಡಬಿದ್ರೆ ಹೊಸ ತಾಂಡ್ಯ. ಏನ್ ನಿಮ್ ಸಮಸ್ಯೆ ಏನು? ಸಮಸ್ಯೆ ಅಂದರೆ ಈ ರೋಡ್ ಕಿತ್ತು 2 ತಿಂಗಳಾಯಿತು. ನಾವು ಪೇಷೆಂಟು, ತಿರ್ಗಾಡೋಕ್ಕಾಗಲ್ಲ. ಈ ಮಳೆ ಬಂದೆಲ್ಲ ಮುಂದೆಲ್ಲ ನಿಂತೈತೆ. ಇವೆಲ್ಲ ಕೆಸರು ಇವೆಲ್ಲ ಬೆಳೆದು ನಿಂತೈತೆ. ಅದು ನಾವೆಲ್ಲ ಬಿದ್ದರೆ ನಾವು ಯಾರು ನಮಗೆ ಭಾಷೆ ಮಾಡ್ಸೋದು? ರೋಡ್ ಚೆನ್ನಾಗಿತ್ತು ಇದು? ಇದು ಕಲ್ಲಿತ್ತು. ಕಲ್ಲಿತ್ತು. ಕಿತ್ತಾಕಿ ಏನ್ ಮಾಡ್ತೀವಿ ಅಂತ ಕಿತ್ತಾಕಿದ್ರು? CC ರೋಡ್ ಮಾಡ್ತೀವಿ ಅಂತೇಳಿ ಕಿತ್ತಾಕಿ. ಈ ಒಂದು 2-3 ಸಲ ಬಿದ್ದಿದ್ದೀನಿ ಸರ್ ನಾನಲ್ಲಿ. ಕಿತ್ತ ಎಷ್ಟು ದಿನ ಆಯ್ತು? ಕಿತ್ತ ಎಷ್ಟು? ಈ 2 ತಿಂಗಳ ಮೇಲೆ ಆಯ್ತಲ್ಲ. ಯಾಕೆ ಮಾಡಿಲ್ಲ ಅದು? ಏನೋ ಸಹ ಗೊತ್ತಿಲ್ಲ. ಹತ್ತು ವರ್ಷದವರೆಗೂ ಬಿಲ್ ಕೊಟ್ಟಿಲ್ಲ. ಅವರಲ್ಲೆಲ್ಲ ಬರ ಲಂಚ ತಿನ್ನೋರೇ ಆಗಿದ್ದಾರೆ ಅವರು. ನಾವು ಕೊಟ್ಟಿದ್ರೆ ಇಷ್ಟ ದಿವಸ ಸಿಗದ್ ಬಿಡ್ತಿದ್ದೆ ಅವ್ರನ್ನ. ಮತ್ತೆ ಕೂಗಿದ್ದಾರೆ, ಓಟ್ ಕೇಳಕ್ ಮಾತ್ರ ಬರ್ತಾರೆ ಮನೆ ಬಾಗ್ಲಿಗೆ. ರೋಡ್ ಮಾಡ್ತೀವಂತ ಹೇಳಿ ಹೋದರು. 2 ತಿಂಗಳಾದ್ರೂ ನಾವು ಬಡವ್ರ ಮೇಲೆ ಕಲ್ಲು ಮೇಲೆ ಹೊಡಿತಾ ಇದ್ದಾರಲ್ಲ, ಯಾಕೆ ಮಾಡಬೇಕು ಅವ್ರಿಗೆ? ಈ ವಜ್ಜಿ ಓಡಾಡೋದು ಹೆಂಗೆ? ಈ ವಜ್ಜಿ ಕರ್ಕೊಂಡು ಹೋಗೋದು ಹೆಂಗೆ? ನಾವು ಜೀವನ ಮಾಡೋದು ಹೆಂಗೆ? ಬಡವರು ಹಳೆ ಮನೆ ನಮ್ಮ ಕೈಲಿ ಕಟ್ಸೋಕ್ಕಾಗತ್ತಾ? ಯಾಕಿಂತ ಕೆಲಸ ಮಾಡಬೇಕು? ಬಂದಿರೋ ಸರ್ ರೋಡ್ ಕ್ಲೀನ್ ಮಾಡಿಲ್ಲ. ಅವೆಲ್ಲ ಚಕ್ರಗಳೆಲ್ಲ ಅಡಿಕೋಗಿದ್ದಾವಲ್ಲ, ಗುಂಡಿ ಗುಡ್ಡ ಬಿದ್ದಾವೆ. ಈ ರೋಡ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ರೋಡ್ ಮಾಡ್ತೀವಿ ಅಂತ ಕಿತ್ರ. ಚಪ್ಪಡಿ ಎಲ್ಲ ಕಿತ್ತಾಕಿ CC ರೋಡ್ ಬರ್ತೈತೆ ಅಂತ ಹೇಳಿ ಕಿತ್ತಾಕಿರು. ಆ ಕಿತ್ತಾಕಿ 1 ವಾರಕ್ಕೆ ಆಗತ್ ಕಣಮ್ಮ ಅಂದ್ರು. ಸಾರ್ ನಮಗೆ ಬಡವ್ರು, ನಾವು ಓಡಾಡಕ್ ಆಗಲ್ಲ, ಮುದುಕರು. 1 ವಾರ ಹೊತ್ತಿಗೆ ಆದ್ರೆ ನಿನ್ ಕೈಲಿ ಮಾಡ್ಸು, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ದೆ. ಇಲ್ಲ ಕಣಮ್ಮ, 1 ವಾರದತ್ತಿಗೆ ಬರುತ್ತೆ ಅಂತ ಹೇಳಿರು. ಈಗ ಕಿತ್ತವ್ರಲ್ವಾ, ಈಗ ಏನಾರ ಅವ್ರು ಆಗ್ತೀವಿ ಅಂತ ಬಂದ್ರೆ ಏನ್ ಮಾಡ್ತೀರಿ? ಹಾಕ್ಲಿ. ಇನ್ನ ಹಾಕ್ದಲ್ಲ ನನ್ಗೆ ಏನ್ ಮಾಡಕ್ ಆಗತ್ತೆ? ಈಗ ಹಾಕ್ಲಲ್ಲ ಅಂದ್ರೆ ಏನಾದ್ರು ಮಾಡದೆ ಅಪ್ಪ. ಮಣ್ಣು ಹಾಕ್ತಿವಿ. ಇನ್ನೇನು ಅವನು ಮಾಡ್ಸಾನು ಅವನ ಕೈಲಿ ಆಗಲ್ಲ ಅಂತ ಬಿಟ್ಟು ಹೋದ್ನಲ್ಲ, 10 ನೋಡ್ ಮಣ್ಣು ಹೊಡ್ಸಿ ಓಡಾಡ್ತೀವಿ ನಾವು. DC ಆಫೀಸ್ಗೆ ಹೋಗ್ತೀವಿ ನಾವು.
ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.